ಒಬ್ಬರು ಪತ್ರವನ್ನು ಬರೆದಿದ್ರು. ಆ ಪತ್ರ ಜೊತೆಗೆ ಪತ್ರ ಬರೆದಿದ್ರು ಯಾರು ಅನ್ನೋದರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೂನ್ 6ನೇ ತಾರೀಕಿನಂದು ಒಬ್ಬರು ಇಡಿಗೆ ಪತ್ರವನ್ನು ಬರೀತಾರೆ. ಆ ಪತ್ರ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅಷ್ಟೇ ಅಲ್ಲದೆ ಬರೆದಂಥವ್ರು ಯಾರು ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ನೋಡಿ, ಈ ಥರ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದರ ಬಗ್ಗೆ ಬಿಜೆಪಿಯ ನಾಯಕರೊಬ್ಬರು ಪತ್ರವನ್ನು ಬರೆದಿದ್ರು. 1 ತಿಂಗಳ ಹಿಂದೆನೇ ಹಗರಣದ ಬಗ್ಗೆ ಪತ್ರವನ್ನು ಬರೆದಿದ್ರು. ಜಾರಿ ನಿರ್ದೇಶನಾಲಯಕ್ಕೆ ಪತ್ರವನ್ನು ಬರೆದಿದ್ದು ಎನ್.ಆರ್. ರಮೇಶ್ ಅವರು ಬರೆದಿದ್ದ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ 187 ಕೋಟಿಗೂ ಅಧಿಕ ಹಣ ದುರ್ಬಳಕೆ ಆಗಿದೆ. ಹೈದರಾಬಾದ್ ಬ್ಯಾಂಕಿನ 11 ಖಾಸಗಿ ಸಂಸ್ಥೆಗಳಿಗೆ ಹಣ ವರ್ಗಾವಣೆ ಆಗಿದೆ. ಇದು ಅಂತಾರಾಜ್ಯ ಆರ್ಥಿಕ ಅಪರಾಧ ಪ್ರಕರಣ ಅಂತೇಳಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾಗೇಂದ್ರ ಆಪ್ತ ನಾಗರಾಜ್, ನಿಗಮದ ಮಾಜಿ MD ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್, ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತಹ ಸುಚಿಸ್ಮಿತಾ ಶಾಮೀಲಾಗಿದ್ದಾರೆ. ಸರ್ಕಾರಿ ಹಣವನ್ನು ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ, ಕೇಸ್ ದಾಖಲು ಮಾಡಿ ಅಂತೇಳಿ ಅವರು ಪತ್ರವನ್ನು ಬರೆದಿದ್ರು. ಅದರ ಪತ್ರ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಪತ್ರವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ರಿ. ಎನ್.ಆರ್. ರಮೇಶ್ ಅವರು ಬರೆದಿರುವಂಥ ಪತ್ರ, ಆ ಪತ್ರದಲ್ಲಿ ಏನಿದೆ ಅಂತೇಳಿ ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ನೋಡಿ, ಜೂನ್ 6ನೇ ತಾರೀಕು ಬರೆದಿರುವಂಥ ಪತ್ರ ಅದು. ಎನ್.ಆರ್. ರಮೇಶ್ ಅವರು ಪತ್ರದಲ್ಲಿ ಪ್ರಮುಖವಾಗಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯಲ್ಲಿ ನಡೆದಿರುವಂತಹ 187 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಆರ್ಥಿಕ ದುರ್ಬಳಕೆಯ ಬಗ್ಗೆ ದೂರು ಅಂತೇಳಿ. ನೋಡಿ, ನಮ್ಮ ಕ್ಯಾಮ್ರಾಮನ್ ಕೂಡ ಹೇಳ್ತೀನಿ ಅದನ್ನು ತೋರಿಸೋದಕ್ಕೆ. ನಮ್ಮ ಬಳಿಯೂ ಕೂಡ ಒಂದು ಪತ್ರ ಇದೆ. ಎನ್.ಆರ್. ರಮೇಶ್ ಅವರು ಬರೆದಿರುವಂಥ ಪತ್ರ. ಆ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. ನೋಡಿ, ಅವರ ವಿಷಯ ಏನಂತ ಬರೆದೆ ಅಂತಂದರೆ, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ 187 ಕೋಟಿಗೂ ಅಧಿಕ ಹಣ ಇಲ್ಲಿ ದುರ್ಬಳಕೆ ಆಗಿದೆ ಅಂಥೇಳಿ ದೂರು ಕೊಟ್ಟಿದ್ದಾರೆ. ಪ್ರಮುಖ ಲಾಸ್ಟಲ್ಲಿ ಯಾರೆಲ್ಲ ನೋಡಿ ಟ್ರಾನ್ಸಾಕ್ಷನ್ ಐ ಡಿಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಮಾರು ಟ್ರಾನ್ಸಾಕ್ಷನ್ ಐ ಡಿಗಳನ್ನು ಕೂಡ, ಒಟ್ಟು 11 ಟ್ರಾನ್ಸಾಕ್ಷನ್. ನೋಡಿ, ಯಾವ ಟ್ರಾನ್ಸಾಕ್ಷನ್ಗಳಿಗೆ ಯಾವ್ಯಾವ ಬ್ಯಾಂಕಿಂದ ಯಾವ್ಯಾವ ಬ್ಯಾಂಕಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಟ್ರಾನ್ಸಾಕ್ಷನ್ ಐ ಡಿ ಸಮೇತ ಆ ಒಂದು ಇಡಿಗೆ ಬರೆದಿರುವಂಥ ಪತ್ರದಲ್ಲಿ ಎನ್.ಆರ್. ರಮೇಶ್ ಅವರು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಒಟ್ಟು 11 ಟ್ರಾನ್ಸಾಕ್ಷನ್ ಆಗಿದೆ ಅಂಥೇಳಿ. ನೋಡಿ, ಪ್ರಮುಖವಾಗಿ 5,35,15,000 ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದ್ರೆ, ಸರ್, ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ನೀವು ಸಾಕಷ್ಟು ಆರೋಪಗಳನ್ನು ಮಾಡಿದ್ರಿ. ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಸರ್. ನೋಡಿ, SIT ಅನ್ನ ವಾಲ್ಮೀಕಿ ನಿಗಮದ ಹಗರಣದಲ್ಲಿ SIT ಅನ್ನು ನೇಮಕ ಮಾಡಿದ್ರು. SIT ಸ್ವಲ್ಪ ಚೆನ್ನಾಗೇ ಮಾಡಿತ್ತು, ನಿರ್ವಹಿಸಿತ್ತು ನನ್ನ ಮಾಹಿತಿಯ ಪ್ರಕಾರ. ಆದರೆ ಇತ್ತೀಚೆಗೆ ಅದು ಯಾಕೋ ಸ್ವಲ್ಪ ಒತ್ತಡಕ್ಕೆ ಒಳಗಾದಂಗೆ ಕಾಣ್ತದೆ SIT. ಇದರ ಪರಿಣಾಮವಾಗಿ ನಮ್ಮ ಮಂತ್ರಿಗಳು ಮತ್ತು ಅದರ ನಿಗಮದ ಅಧ್ಯಕ್ಷರನ್ನ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಬಂದಂಥ ಮಾಹಿತಿಯ ಪ್ರಕಾರ ಅರೆಸ್ಟ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಅವರಿಗೆ ಇಡಿ ಮತ್ತು CBI ಬೆನ್ನತ್ತುತ್ತೆ ಅನ್ನುವಂಥ ಕಾರಣಕ್ಕಾಗಿ ಏನೋ ಐವಾಷಿಂಗ್ ರೀತಿಯಲ್ಲಿ ನಿನ್ನೆ ಒಂದು ವಿಚಾರಣೆ ನಡೆಸಿದಂಗೆ ಕಾಣುತ್ತೆ SIT. ಇದನ್ನು ಬಹಳ ಸರ್ಕಾರದಲ್ಲಿರುವಂಥ ಪ್ರಮುಖರೆಲ್ಲ ಭಾಗಿಯಾಗಿದ್ದರಿಂದ ಸರ್ಕಾರದ ಒತ್ತಡಕ್ಕೆ ಕಟ್ಟುಬಿದ್ದು ಈ SIT ಸ್ವಲ್ಪ ನಿಧಾನಗತಿಯನ್ನು ಮಾಡ್ತಾ ಇದೆ. ಸ್ವಲ್ಪ ಅದರಲ್ಲಿ ಉದಾಸೀನ ಮಾಡೋ ಹಾಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಡಿ ರೇಡ್ ಮಾಡಿದೆ ಅನ್ನುವಂಥದ್ದು ನಾನು ಮೀಡಿಯಾದಲ್ಲಿ ನೋಡಿದೆ. ಖಂಡಿತವಾಗೂ ಇದಾಗಬೇಕು. ಯಾಕಂದರೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಯಾವನ ಕಬಳಿಸಿದಾನ ಅವ್ರನ್ನ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬೇಕು. ಮತ್ತು ಈ ಭ್ರಷ್ಟ ಸರ್ಕಾರದಲ್ಲಿ ನಡೀತಾ ಇರುವಂಥ ಈ ನೀಚ ಕೃತ್ಯಗಳನ್ನು ಈ ಏಜೆನ್ಸಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂಥ ಅವಶ್ಯಕತೆ ಇದೆ. CBI ಕೂಡ ಬೆನ್ನತ್ತಬೇಕು. ನಾನು ಹೇಳ್ತೀನಿ, SIT ಅಧಿಕಾರಿಗಳು ಒಳ್ಳೆಯವರೇ ಇದ್ದಾರೆ, ಬಟ್ ಅವರು ಒತ್ತಡಕ್ಕೆ ಮಣಿದು ಇಡೀ ವಿಚಾರಣೆಯನ್ನ ದಿಕ್ಕನ್ನು ಬದಲಾಯಿಸಿದ್ರೆ
ಎಸ್ಐಟಿ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಗುರಿಪಡಿಸಬೇಕಾಗ್ತದೆ. ಎಸ್ಐಟಿ ಅಧಿಕಾರಿಗಳನ್ನು ಗುರಿಪಡಿಸಬೇಕಾಗ್ತದೆ. ಇದು ದಲಿತರ ಹಣ, ಇದು ಸಾಮಾನ್ಯ ಪ್ರಕರಣ ಅಂತ ಹೇಳಿ ಭಾವಿಸಬಾರದು ಯಾವುದೇ ಕಾರಣಕ್ಕಾಗಿ. ಮತ್ತೆ ಇದರಲ್ಲಿ ಪಾರದರ್ಶಕವಾಗಿ ಎಲ್ಲ ದಾಖಲಾತಿಗಳಿದ್ದಾವೆ. ಇದರಲ್ಲಿ ಏನೂ ತೊಂದರೆ ಇಲ್ಲ. ಯಾರನ್ನಾರು ಬಚಾವ್ ಮಾಡ್ಲಿಕ್ಕೆ ಹೊರಟ್ರೆ ಅಂತ ಅಧಿಕಾರಿ ಕೂಡ ಶಿಕ್ಷೆಗೆ ಗುರಿಯಾಗಬೇಕು. ಇದು ನನ್ನ ಒತ್ತಾಯ. ಸಿಬಿಐ ಅಂತ ಎನ್ಕ್ವೈರಿಯನ್ನು ಮಾಡಿ ಅಂತ ಅಧಿಕಾರಿಗಳನ್ನು ಅದನ್ನ ಎನ್ಕ್ವೈರಿಗೆ ಒಳಪಡಿಸಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಸರ್, 1.5 ತಿಂಗಳಾಯ್ತು ಹಗರಣ ಬೆಳಕಿಗೆ ಬಂದು. ಈಗ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ. ಇಷ್ಟರೊಳಗೆ ದಾಖಲೆಗಳನ್ನೆಲ್ಲವೂ ಕೂಡ ಮುಚ್ಚಿಡುವಂತ ಕೆಲಸ. ಒಂದು ಬಿಜೆಪಿ ಹಗರಣವನ್ನ ಏನೋ ಒಂದ್ ದಿವಸ ರಸ್ತೆ ಮೇಲೆ ಬಂದು ಇನ್ನು ಇಡಿ ಅಧಿಕಾರಿಗಳು ಕೇವಲ